ಹುಳ ಹಿಡಿದ ಭತ್ತದ ಬೀಜ ವಿತರಣೆಗೆ ರೈತರು ಆಕ್ರೋಶ ತೋರಿಸ್ತಾ ಇದ್ದಾರೆ. ಶಿವಮೊಗ್ಗದ ಅಧಿಕಾರಿಗಳ ವಿರುದ್ಧ ರೈತರು ಗರಂ ಆಗಿದ್ದಾರೆ. ಕೃಷಿ ಇಲಾಖೆಯ ಕಚೇರಿಗಳ ಮಳಿಗೆಗೆ ರೈತರು ಆಗಮಿಸಿ ಹುಳ ಹಿಡಿದಂತಹ ಭತ್ತದ ಬೀಜ ಕೊಟ್ಟಿದ್ದೀರಾ ಅಂತ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಅಧಿಕಾರಿಗಳ ವಿರುದ್ಧ ರೈತರು ಗರಂ ಆಗಿದ್ದಾರೆ. ಕೃಷಿ ಇಲಾಖಾ ಕಚೇರಿಯ ಮಳಿಗೆಗೆ ರೈತರು ಆಗಮಿಸಿದ್ದಾರೆ. ಭತ್ತದ ಬೀಜ ವಿತರಣಾ ಕೇಂದ್ರದಲ್ಲಿ ಅಧಿಕಾರಿಗಳಿಂದ ಸುಲಿಗೆ ನಡೀತಿದೆ. ಒಂದು ಚೀಲಕ್ಕೆ 1140 ರೂಪಾಯಿ. ಹಾಪ್ಕಾಮ್ಸ್ ಅಧ್ಯಕ್ಷ ವಿಜಯ್ ಕುಮಾರ್ಗೆ ರೈತರು ಕರೆಯನ್ನು ಕೂಡ ಮಾಡಿ ತಿಳಿಸಿದ್ದಾರೆ. ತಕ್ಷಣ ಆಗಮಿಸಿದಂತಹ ಅಧಿಕಾರಿಗಳಿಗೆ ಕ್ಲಾಸ್ ಕೂಡ ತಗೊಂಡಂತಾಗಿದೆ. ಹುಳ ಹಿಡಿದ ಭತ್ತ ವಾಪಸ್ ಪಡೆದು ಬೇರೆ ಭತ್ತವನ್ನು ನೀಡೋದಿಕ್ಕೆ ಸೂಚನೆ ಕೊಡಲಾಗಿದೆ. ಇದರಿಂದ ಈ ಅಧಿಕಾರಿಗಳು ಮಾಡುವಂತ ಕೆಲಸದಿಂದ ಸರ್ಕಾರಕ್ಕೆ ನೋಡಿ, ರೈತರುಗಳು ಸೀಡ್ಸ್ ತಗೊಂಡ ಟೈಮಲ್ಲಿ ಹುಳಗಳು ಬಂದಿದೆ, ಭತ್ತದ ಸೀಡ್ಸ್ ಅಲ್ಲಿ ಹುಳ ಬಂದಿದೆ. ಇದನ್ನ ಅದೇ ರೀತಿ ನಮ್ಮ ಶಿವಮೊಗ್ಗ ಕೃಷಿ ಅದನ್ನೇ ನಿಮ್ ಪ್ರೊಸೆಸಿಂಗ್ ಸರಿ ಇಲ್ಲ ಅಂದ್ಮೇಲೆ ತಾನೆ ಹುಳ ಆಗೋದು. ನಾನು ರೈತನೇ, ನಾನು ಒಬ್ಬ ರೈತ, ನಾನು 25 ಎಕರೆ ಜಮೀನು ಐತೆ ನಂದು, ನಾನು ರೈತನೇ. ನೀನ್ ಪ್ರೊಸೆಸಿಂಗ್ ಮಾಡಿದ್ರೆ ಇಷ್ಟು ಪ್ರಾಬ್ಲಮ್ ಆಗ್ತಿತ್ತಾ? ನೀವ್ ಹೇಳಿ ನನಗೆ ಬೇರೆ ನಿಮ್ಮ ಹತ್ರ ನೀವು ಕಾಮೆಂಟ್ ಮಾಡಕ್ ಬಂದಿಲ್ಲ. ನಾನು ರಿಯಲ್ ಫ್ಯಾಕ್ಟ್ ಅಂತ ತಿಳ್ಕೊಳಕ್ ಬಂದಿದ್ದೀನಿ ಅಷ್ಟೇ. ನನಗೆ ಇದನ್ನ ರೈತರು ತಗೊಂಡೋಗಿದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕಾಗಿತ್ತು. ವಿಷ ಮಾಡಿರ್ತೀವಿ ನಾವು, ಅವ್ರಿಗೆ ಯಾವ ತರ ಗಡಿ ಕೊಡ್ಬೇಕು. 1 ಕ್ವಿಂಟಲ್ ಕಡಿಮೆ ಆದ್ರೆ ಇಸ್ಕೊಳಲ್ಲ. ನಮಗೆ ಬೆಳೆ ಆದ್ರೆ ಸರ್ ಈಗ ಮಾಲ್ ತಗೊಂಡೋಗಿ ನಾವ್ ಯಾವ ತರ ಮಾಡ್ಬೇಕು? ವಿಷ ಕುಡಿಬೇಕಷ್ಟೇ. ಅವಾಗ ಏನಾಗಿದೆ ಇದು ಮಾಲು? ಎಲ್ಲ ಹುಳ ಆಗಿದೆ, ಪುಟ್ಟೆ ಹುಳ ಹೊಡೆದಿದೆ. ಎಲ್ಲಾನು ನಾವ್ ಯಾವ ತರ ಮಾಡ್ಬೇಕು ಹೇಳಿ ಮಾಡಿರ್ತೀವಿ ನಾವು. ಅವ್ರಿಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮೋಹನ್ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಸೋಣ. ಮೋಹನ್ ಕೃಷ್ಣ, ಈಗಾಗಲೇ ರೈತರು ಸಾಕಷ್ಟು ಸಮಸ್ಯೆಗಳಿಂದ ಅನುಭವಿಸ್ತಾ ಇದ್ರು, ಮಳೆ ಈ ತರ ಸಮಸ್ಯೆಗಳಿಂದ. ಈಗ ಭತ್ತದಲ್ಲಿ ಹುಳವೂ ಕಾಣಿಸ್ಕೊಂಡಿದೆ, ರೇಟ್ ಕೂಡ ದುಬಾರಿಯಾಗಿದೆ. ವಾಪಸ್ ತಗೊಂಡೋದನ್ನ ಕೊಡ್ತಾರಾ? ಏನಿದೆ ಅಪ್ಡೇಟ್ಸ್ ಅಂತ? ಎಸ್ ಸರ್, ಇದೇನು ಒಂದ್ ಕಡೆ ಈಗಾಗಲೇ ಮಳೆ ನಿಗದಿತ ಅವಧಿಯಲ್ಲಿ ಮುಂಗಾರು ಮಳೆ ಬಾರದೆ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗಿರುವಂತದ್ದು. ಏನು ಬಿತ್ತನೆ ಮಾಡಿದಂತಹ ಬೀಜ ಕೂಡ ಇನ್ನೂ ಕೂಡ ಮೊಳಕೆ ಬರದೆ, ಬೆಳೆಯನ್ನು ಕಾಣದೆ ರೈತರು ಕಂಗಾಲಾಗಿರುವಂತದ್ದು ಒಂದ್ ಕಡೆ. ಒಂದು ಖಾಸಗಿ ಒಂದು ಅಂಗಡಿಗಳಲ್ಲೂ ಕೂಡ ಈ ರೀತಿಯಲ್ಲಿ ಹುಳ ಇರುವಂತದ್ದು, ಜೊತೆಗೆ ನಕಲಿ ಬೀಜವನ್ನ ಕೊಡುವಂತದ್ದು ಸಾಮಾನ್ಯ ಅಂತ ಹೇಳ್ಬೋದು. ಆದ್ರೆ ಕೃಷಿ ಇಲಾಖೆ ನೀಡುವಂತಹ ಒಂದು ಭತ್ತದ ಬೀಜದಲ್ಲೂ ಕೂಡ ಹುಳವನ್ನ ಕಂಡಿರುವಂತದ್ದು ನಿಜಕ್ಕೂ ಕೂಡ ಆತಂಕ ತರಿಸುವಂತದ್ದು. ರೈತರಿಗೆ ಅದು ಆತಂಕ ಕೂಡ ತರಿಸಿರುವಂತದ್ದು. ಹುಳ ಹಿಡಿದ ಭತ್ತದ ಬೀಜವನ್ನ ಕಂಡು ಅಧಿಕಾರಿಗಳ ವಿರುದ್ಧ ರೈತರು ಸಿಡಿದಿದ್ದಾರೆ. ಅವರು ಏನು ಕೂಡ 1140 ರೂಪಾಯಿ ಪಡೆದು ಹುಳ ಹಿಡಿದಿರುವ ಭತ್ತ ನೀಡುತ್ತಿರುವುದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಈ ವೇಳೆ ಹಾಪ್ಕಾಮ್ಸ್ ಅಧ್ಯಕ್ಷರಿಗೆ ಫೋನ್ ಮೂಲಕ ಕರೆ ಮಾಡಿ ಅವರನ್ನ ಕರೆಸಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಕೃಷಿ ಇಲಾಖೆ ಭತ್ತದ ಬೀಜ ವಿತರಣಾ ಕೇಂದ್ರದಲ್ಲಿ ಈ ರೀತಿಯಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ರೈತರು. ಕೂಡಲೇ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಈ ಭತ್ತದ ಏನು ಹುಳ ಹಿಡಿದಿರುವಂತ ಭತ್ತದ ಬೀಜವನ್ನ ವಾಪಸ್ ತೆಗೆದುಕೊಂಡು ಉತ್ತಮವಾದಂತಹ ಭತ್ತದ ಬೀಜವನ್ನ ಕೊಡಬೇಕು, ರೈತರ ಸಹಕಾರಕ್ಕೆ ನಿಲ್ಬೇಕು ಅನ್ನುವಂತ ಒತ್ತಾಯವನ್ನ ಇದೀಗ ಹಾಪ್ಕಾಮ್ಸ್ ಅಧ್ಯಕ್ಷರು ಮಾಡಿರುವಂತದ್ದು. ಮತ್ತೊಂದ್ ಕಡೆ ರೈತರಿಗೆ ಒಳ್ಳೆ ಭತ್ತ ನೀಡುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ರು ಕೂಡ ಅಧಿಕಾರಿಗಳು ಹೇಗೆ ಈ ಹುಳ ಇರುವಂತಹ ಭತ್ತವನ್ನ ನೀಡ್ತಾರೆ ಎಂಬುದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ರೋಹಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.